पूज्याय राघवेन्द्राय सत्यधर्म हृदय च भजतां कल्पवृक्षाय नमतां कामधेनुवे. ನಮಸ್ಕಾರ ಗೆಳೆಯರೇ, ಸತೀಶನ ನಮಸ್ಕಾರಗಳು. ಇದು ಗರ್ಭಗುಡಿಯ ಹೊರಾಂಗಣದ ಜಾಗ. ಮಂತ್ರಾಲಯದ ಗರ್ಭಗುಡಿ ಇದೆಯಲ್ವಾ, ಅದ್ರದ್ದು ಹೊರಾಂಗಣ ಅಂದರೆ ಗರ್ಭಗುಡಿಯಿಂದ ಆಚೆ. ಆ ದಿನ ನಾನು ಹೋದ ದಿನ ವಿಶೇಷ ಏನೋ ಇತ್ತು ಅನಿಸುತ್ತೆ. ಆ ದಿನ ಪಲ್ಲಕ್ಕಿಲಿ ರಾಯರನ್ನು ಪೂಜಿಸ್ತಾ ಇರೋದು ನೋಡಿ, ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ತುಂಬ ಜನ ಇದ್ದಾರೆ ಒಳಗಡೆ. ಇಲ್ಲೆಲ್ಲ ಬೇಕಾದ್ರೆ ಫೋಟೋ ತೆಗಿಬೋದು, ಏನು ತೊಂದರೆ ಇಲ್ಲ. ನೋಡಿ, ಹಾಗೇ ನೋಡಿ. ಅಲ್ಲಿನ ಸೌಂಡ್ ಇದೆ, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ, ನಾನು ಮಾತಾಡೋದು ನೀವು ಕೇಳಿಸ್ಕೊಳ್ಳಿ ಅಂತ. ಒಮ್ಮೆ ಆದರೂ ಯಾರು ಮಂತ್ರಾಲಯ ನೋಡಿರಲ್ವೋ, ಒಮ್ಮೆ ಆದರೂ ಬಂದು ನೋಡಿ, ದೇವಸ್ಥಾನ ನೋಡಿ ಆನಂದ ಪಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗುರುರಾಯರು ತಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನಿಮಗೆ ಅಷ್ಟೈಶ್ವರ್ಯ, ಆಯುರ, ಆರೋಗ್ಯ ಭಾಗ್ಯಗಳನ್ನೆಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ತಾರೆ. ನೋಡಿ, ಇವರು ಪೀಠಾಧೀಶರು. ಈ ಜಾಗದಲ್ಲಿ ಆ ದೇವರ ಪ್ರಸಾದವನ್ನು ಕೊಡ್ತಾರೆ. ಅದು ಮುಗಿಸ್ಕೊಂಡು ಆಚೆ ಬಂದು ಹೊರಗಡೆ ಆಟೋ ಹಿಡ್ಕೊಂಡು ನಾವು ಪಂಚವಟಿಗೆ ಹೋಗ್ತೀವಿ. ಪಂಚವಟಿಗೆ ಹೋಗೋಕ್ಕೆ ಮಧ್ಯದಲ್ಲಿ ಅಭಯ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅದಾದ ನಂತರ ಪಂಚವಟಿ ಆಂಜನೇಯ ಅಂತ, ಅದು ತುಂಬ ಫೇಮಸ್ ಆದ ಜಾಗ. ಅದ್ರದ್ದೊಂದು ನೋಟ. ಈ ಆಟೋಲಿ ಇಳ್ಕೊಂಡೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋದರೆ ಆಂಜನೇಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀನಿ. ಈ ದೃಶ್ಯ ಬಂದು ಆಂಜನೇಯರ ಪಾದರಕ್ಷೆ ಅಂತ ಹೇಳ್ತಾರೆ. ಅದ್ರದ್ದು ಒಂದು ಕಿರುಚಿತ್ರ ನೋಡಿ. ಹಾಗೆ ಈ ಗದೆನೂ ಆಂಜನೇಯರದು ಅಂತ ಹೇಳ್ತಾರೆ. ಜೈ ಹನುಮಾನ್. ನೋಡಿ, ಇದೇ ಮಂದಿರಕ್ಕೆ ಹೋಗುವ ಜಾಗ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತ್ತಾತ್ಮಜಃ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಬಜರಂಗಬಲಿ. ನೋಡಿ, ಇದೆಲ್ಲ ಸುತ್ತಮುತ್ತಲಿರುವ ಜಾಗ. ಹಾಗೆ ಮುಂದಕ್ಕೆ ಹೋಗ್ತಾ ಹೋದರೆ ಗುರು ರಾಘವೇಂದ್ರದ್ದು ಇದು, ಮತ್ತು ಆಂಜನೇಯರ ಗದೆ. ನೋಡಿ, ಇಲ್ಲಿ ಎಲ್ಲ ನೋಡಿಕೊಂಡು ಬಂದ ನಂತರ ಬಿಚ್ಚಾಲಲ್ಲಿ ಆಹಾರದ ವ್ಯವಸ್ಥೆನೂ ಇದೆ. ಈ ನೋಟ ಬಂದು ನೋಡಿ, ಇದು
ನಮ್ಮ ಗುರುರಾಯರ ಪತ್ನಿ ಸನ್ಯಾಸತ್ವ ರಾಯರು ತೊಗೊಂಡ್ರು ಅಂತ ಬಾವಿಗೆ ಬಿದ್ದಿದ್ದ ದೃಶ್ಯ. ಇದು ಗುರುರಾಯರ ಒರಳುಕಲ್ಲು. ಅವ್ರಿಗೆ ರುಬ್ಬೋದಕ್ಕೋಸ್ಕರ ಅದರಲ್ಲಿ ರುಬ್ಬಿ ಕೊಡ್ತಾಯಿದ್ರಂತೆ. ಅವರು ಬಳಸಿದಂಥ ರುಬ್ಬೋ ಕಲ್ಲು. ಅದಾದ ನಂತರ ಈ ದೃಶ್ಯದಲ್ಲಿ ಈ ಸೈಡಿಂದ ನೋಡ್ತು ಅಂದರೆ ತುಂಗಾಭದ್ರಾ ನದಿ ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ನೋಡಿ, ಈ ಕಾಣುತ್ತೆ ಒರಳುಕಲ್ಲು, ಗುರುರಾಯರು ಬಳಸಿದ್ದಂಥ ಒರಳುಕಲ್ಲು ಇದೆ. ಇದೆಲ್ಲ ನೀವು ನೋಡ್ಬೋದು ಅಲ್ಲೋದ್ರೆ. ಹಾಗೆ ಮುಂದೆ ಹೋಗ್ತಾ ಇದರ ಪಕ್ಕದಲ್ಲೇ ಏಕಶಿಲಾ ಬೃಂದಾವನ ಅಂತ ಮಾಡಿದ್ದಾರೆ. ಅದು ವಿಡಿಯೋಲ್ಲಿ ಬರಲಿ ತೋರಿಸ್ತೀನಿ. ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರೂಮೆಲ್ಲ ಸಸ್ತ ನೋಡಿ, ಇಲ್ಲೆಲ್ಲ ರೂಮ್ದೆಲ್ಲ ತೊಗೊಂಡು ಬಂದಿರೋದು. ಅದೇ ರೀತಿ ಒಂದೇ ದಿನದಲ್ಲಿ ಹೋಗಿ ಬರೋವಂಥದ್ದು.